ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಸಂಡೇ ನಾನು ಬ್ರೆಡ್ ಸ್ಯಾಂಡ್ವಿಚ್ನ ಟಿಫನ್ಗೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಹಾಗೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕ್ಯಾಪ್ಸಿಕಮ್ನು ಸಹ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಇನ್ನೂ ಬೇಕಾದಷ್ಟು ತರಕಾರಿಗಳನ್ನು ಹಾಕ್ಕೋಬೋದು. ಕ್ಯಾಬೇಜ್ ಸಹ ಸೇರಿಸ್ಕೋಬೋದು. ಇಷ್ಟನೇ ಇತ್ತು, ಹಾಗಾಗಿ ಇಷ್ಟೇ ಹಾಕ್ಕೊತಾ ಇದ್ದೀನಿ. ಏನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇವೆಲ್ಲ ಹಾಕ್ಕೊಂಡು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಸಹ ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು, ಅದು ಟೊಮೆಟೊ ಬೇಗ ಬೇಯುತ್ತೆ ಅಂತ ಉಪ್ಪನ್ನು ಸಹ ಸೇರಿಸ್ಕೊಂಡು ಕ್ಯಾಪ್ಸಿಕಮ್ ಸಹ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಅರಿಶಿನದ ಪುಡಿ ಹಾಕ್ಕೊಂಡು ತುರಿದಿಟ್ಟಿರೋಂಥ ಕ್ಯಾರೆಟ್ನೂ ಸಹ ಸೇರಿಸ್ಕೋತಾ ಇದ್ದೀನಿ. ಇನ್ನು ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಒಂದು ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇನ್ನು ಬೆಣ್ಣೆ ಇದ್ದರೂ ಸಹ ಸೇರಿಸ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಬ್ರೆಡ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬ್ರೆಡ್ನ ಬೆಣ್ಣೆ. ಹಾಗಾಗಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ಕೆಳಗಡೆ ಎರಡೂ ಭಾಗದಲ್ಲೂ ಕೆಳಗಡೆ ಫ್ರೈ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ಬ್ರೌನ್ ಕಲರ್ ಬಂದಮೇಲೆ ಈಗ ಒಂದರ ಮೇಲೆ ಒಂದು ಈ ಸ್ಟಫಿಂಗ್ನ ಇಟ್ಟು ಈ ಥರ ಬೇಯಿಸ್ಕೊಳ್ಳೋದು ಅಷ್ಟೇ. ಇನ್ನು ರೆಡಿ ಆಯಿತು ನೋಡಿ. ಇದನ್ನು ನಾನೀಗ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಟಫಿಂಗು, ಎಷ್ಟು ಚೆನ್ನಾಗಿದೆ. ಇದಕ್ಕೆ ಚಪಾತಿಗೂ ಸಹ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಥರನೂ ಯೂಸ್ ಮಾಡ್ಕೋಬೋದು ಚಪಾತಿಗೆ. ಹಾಗೆ ಅನ್ನನೂ ಚೆನ್ನಾಗಿ ಕಲಿಸ್ಕೊಂಡು ತಿನ್ಕೋಬೋದು. ಕ್ಯಾರೆಟ್ ಚಿತ್ರಾನ್ನ ರೈಸ್ ಅಂತ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಹೆಮ್ಮಿಯಾಗಿದೆ ಅಂತಂದರೆ ಒಳ್ಳೆ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಟೈಮಿಗೂ ಒಳ್ಳೆ ಹೆಲ್ದಿ ಆದಷ್ಟು ಸ್ನ್ಯಾಕ್ಸು. ಹಾಗೆ ಆಮ್ಲೆಟ್ ಅಲ್ಲೂ ಮಾಡ್ತಾರೆ. ಆಮ್ಲೆಟ್ ಹಾಕಿ ಸಹ ಬ್ರೆಡ್ಡನ್ನು ಮಾಡ್ತಾರೆ, ಬ್ರೆಡ್ ಆಮ್ಲೆಟ್ ಅಂತ. ಸೊ ಅದನ್ನು ಸಹ ಮಾಡ್ಬೋದು. ಮಕ್ಕಳಿಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನಾನು ಕೂಡ ತಿಂದೆ, ಇನ್ನು ತಿನ್ನಬೇಕು ಅನ್ನಿಸ್ತಾ ಇತ್ತು. ಆದರೆ ಇದೆಲ್ಲ ಹೊಟ್ಟೆ ತುಂಬಲ್ಲ ನಮಗೆ ಅಂತ ಗೊತ್ತು. ಬಟ್ ಒಂದು ಅಪರೂಪಕ್ಕೆ ಯಾವಾಗಾದರೂ ಒಂದು ಸತಿ ಮಾಡಿಕೊಂಡ್ರೆ ಇಲ್ಲ ಸ್ನ್ಯಾಕ್ಸಿಗೆ ಒಳ್ಳೆ ಬೆಸ್ಟ್ ಅಂತ ಹೇಳ್ಬೋದು. ಈಗ ನಾನು ಸಹ ತಿಂತಾಯಿದ್ದೀನಿ. ತುಂಬ ಹೆಮ್ಮೆಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಇದು ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕಾಳನ್ನ ಮೊಳಕೆ ಕಟ್ಟಿ ಇಟ್ಟಿದ್ದೆ, ಬಟಾಣಿ ಕಾಳು ಹಾಗೆ ಕಡಲೆಕಾಳನ್ನ. ಇನ್ನು ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಐಟಮ್ಸ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನಾನು ಈ ಥರನೇ ಕೊಬ್ಬರಿನ ತುರಿದು ಇಟ್ಕೊತೀನಿ. ಇನ್ನು ನಾನು ಈ ಥರ ಕಾಯಿನ ಹಿಂಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತುರಿದು ಸಹ ಹಾಕ್ಕೋಬೋದು. ನಾನು ಇದೇ ಥರನೇ ಯಾವಾಗಲೂ ಯೂಸ್ ಮಾಡ್ಕೊಳ್ಳೋದು. ಬೇಗ ಆಗಬೇಕು ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಹಾಗೆ ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಫಸ್ಟಿಗೆ ನೀರು ಹಾಕ್ಲಾರ್ದೆ ರುಬ್ಕೋಬೇಕು. ಆವಾಗಲೇ ಈ ಕಾಯಿ ಚೂರು ನುಣ್ಣಗೆ ಆಗೋದು. ಇಲ್ಲಾಂದರೆ ನೀರು ಹಾಕಿಬಿಟ್ರೆ ಇದು ಬೇಗ ವೇಸ್ಟ್ ರುಬ್ಬಲ್ಲ, ಕಾಯಿ ಥರನೇ ಕಾಣಿಸುತ್ತೆ. ಹಾಗಾಗಿ ಇದನ್ನು ಫಸ್ಟು ನೀರು ಹಾಕ್ಲಾರ್ದೇ ರುಬ್ಕೊಂಡು ಬರಬೇಕು. ಈಗ ನಾನು ರುಬ್ಕೊಂಡು ಬರ್ತೀನಿ. ಇನ್ನು ಇದು ರುಬ್ಬಿದಾದಮೇಲೆ ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ. ಇದು ಚಿಕ್ಕ ಜಾರ್ ಆಗಿರೋದ್ರಿಂದ ಒಟ್ಟಿಗೆ ಹಾಕೋಕ್ಕೂ ಆಗೋಲ್ಲ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು. ಇನ್ನು ಇದನ್ನು ಎಣ್ಣೆಲೂ ಸಹ ಫ್ರೈ ಮಾಡಿಕೊಂಡು ರುಬ್ಕೊಂಡು ಅದನ್ನು ಸಹ ಸೇರಿಸ್ಕೋತಾರೆ. ಅದು ಒಂಥರ ಬೇರೆ ಟೇಸ್ಟ್ ಇರುತ್ತೆ. ಇನ್ನು ಇಲ್ಲಿ ಒಂದು ಸೈಡಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಇನ್ನು ಇಲ್ಲಿ ನಾನು 2 ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಮೊಳಕೆ ತರಿಸಿದ್ದೆ ನಾನು ಬಟಾಣಿ ಕಾಳು ಹಾಗೆ ಕಡಲೆಕಾಳನ್ನ. ಇನ್ನು ಈ ಥರ ಮೊಳಕೆ ಕಾಳಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಹಾಗಾಗಿ ಈ ಥರ ಬರೀ ನೆನೆಸಿ ಮಾಡೋದಕ್ಕಿಂತ ಈ ಥರ ಮೊಳಕೆ ತರಿಸಿ ಮಾಡೋದ್ರಿಂದ ಇನ್ನು ಹೆಚ್ಚು ಪೌಷ್ಟಿಕಾಂಶನ ತಗೋಬೋದು. ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ರುಬ್ಬಿಟ್ಕೊಂಡಿರೋಂಥ ಕಾಯಿನೂ ಸಹ ಪೇಸ್ಟ್ನ ಮಸಾಲೆ ಐಟಮ್ಸು ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ನೀರನ್ನ ಹಾಕ್ಕೊಂಡು
ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಒಂದು ಸಾರಿನ ಅದಕ್ಕೆ ತೊಗೋಬೇಕು. ನೋಡಿ ಇದನ್ನು ಗ್ರೇವಿ ಥರನಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಗ್ರೇವಿ ಅಂದರೆ ಚಪಾತಿ ಮತ್ತು ಬೇರೆ ರೊಟ್ಟಿ ಅದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು. ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಹಾಗೆ ಬಳಿಯೋ ರೊಟ್ಟಿ ಇದೆಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ ಈ ಸಾಂಬಾರು ಅಂತ ಹೇಳ್ಬೋದು. ಇನ್ನು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ನಂತರ ಇಲ್ಲಿ ಒಂದು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಖಾರನ ಒಂದು 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮಟನ್ ಮಸಾಲ ಅಂಥೇಳಿ ಬರೀ ಧನಿಯಾ ಪುಡಿನೇ ಸೇರಿಸ್ಕೋಬೋದು. ಗರಂ ಮಸಾಲ ಅಂತಾರಲ್ಲ ಅದನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಅದನ್ನೇನು ಹಾಕ್ಕೊಂಡಿಲ್ಲ. ನಾನಿನ್ನು ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ ನಮ್ಮ ಮನೇಲಿ ಅದನ್ನು. ಹಾಗಾಗಿ ನಾನು ಖಾರದ ಪುಡಿ ಹಾಗೆ ಮಸಾಲೆ ಪುಡಿನ ಸೇರಿಸ್ಕೊಂಡು ಕೈ ಆಡಿಸ್ತಾ ಇದ್ದೀನಿ. ಈ ಥರ ಗ್ರೇವಿ ಥರ ಇದ್ದರೆ ಚಪಾತಿಗೆ, ದೋಸೆಗೆ ಒಳ್ಳೆ ಕಾಂಬಿನೇಷನ್. ಹಾಗೆ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಬದನೇಕಾಯಿನೂ ಸೇರಿಸ್ಕೋಬೋದು. ನನ್ನ ಹತ್ರ ಬದನೇಕಾಯಿ ಇರಲಿಲ್ಲ. ಹಾಗೆ ಬದನೇಕಾಯಿ ಹಾಕೋದ್ರಿಂದನೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು. ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಂಬಾರು ರುಚಿನೇ ಬೇರೆಯಾಗಿರುತ್ತೆ. ಇನ್ನು ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಇನ್ನು ಒಂದು 3 ವಿಸಿಲ್ ತರಿಸಿದ್ರೆ ಈ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ನೀರು ಥರನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ರೈಸಿಗೆ ಬೇಕಾಗಿತ್ತು ಈ ಸಾಂಬಾರು. ಹಾಗಾಗಿ ಸ್ವಲ್ಪ ನೀರಾಗೇ ಇರಲಿ ಅಂತ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಾದರೆ ಇನ್ನೊಂದು 2 ಅವರ್ ಆದರೆ ಇದು ಗಟ್ಟಿ ಆಗುತ್ತೆ. ಆ ಥರ ಈ ಸಾಂಬಾರು ಅನ್ನೋದು ಮಸಾಲೆ ಸಾಂಬಾರು. ಇನ್ನು ಬಿಸಿ ಬಿಸಿ ಅನ್ನ ಹಾಗೆ ಸಾಂಬಾರು ಮತ್ತು ಇದಕ್ಕೆ ತುಪ್ಪನ ಸೇರಿಸ್ಕೊಂಡು ಈಗ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ಒಳ್ಳೆ ಕಾಂಬಿನೇಷನು. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಚೆನ್ನಾಗಿರುತ್ತೆ. ಇನ್ನು ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಇದು. ಇನ್ನು ನಾನು ಬರೀ ರೈಸು ಹಾಗೆ ಸಾಂಬಾರು ಮಾಡ್ಕೊಂಡಿದ್ದೆ. ಈಗ ಅದರಲ್ಲೇ ತಿನ್ಕೋತಾ ಇದ್ದೀವಿ. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಹಾಗೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಇದಿಷ್ಟೇ ಇವತ್ತಿನ ವ್ಲಾಗು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ and bye. Take care. Thank you so much.